ಜೇಡ್ರಬಲೆ ರೀತಿಯಲ್ಲಿ ಹೆಣದಿದೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಇನ್ನೂ ರಿಯಾಕ್ಷನ್ ಕೊಡೋಕೆ ಶುರು ಮಾಡಿಲ್ಲ. ಇವತ್ತೆಲ್ಲ ವೋಟಿಂಗ್ ಆದಮೇಲೆ ನಾಳೆಯಿಂದ ಇನ್ನೂ ಒಂದಿಷ್ಟು ತಿರುವುಗಳನ್ನು ಪಡ್ಕೊಳ್ಳುತ್ತೆ, ಆರಂಭ ಶುರು ಆಗುತ್ತೆ. ಇನ್ನೊಂದು ಕಡೆಗೆ ಇವತ್ತು ಬಹುಮುಖ್ಯವಾಗಿ ಸಾರಾ ಮಹೇಶ್ ಅವರು ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟರು. ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಅದು. ಕಾರಣ ಕಿಡ್ನ್ಯಾಪ್ ಆದಂಥ ಮಹಿಳೆಯನ್ನ ಅದೊಂದು ತೋಟದಿಂದ ಕರ್ಕೊಂಡು ಬಂದರು ಅಂತ ಹೇಳ್ತಾ ಇದ್ರಲ್ಲ, ಇಲ್ವಂತೆ, ಬೇರೆ ಇನ್ಯಾವುದೋ ಜಾಗದಿಂದ ಕರ್ಕೊಂಡು ಬಂದಿದ್ದಾರೆ. ಹಾಗಿದ್ದಾಗ ಇಡೀ ಕೇಸನ್ನೇ ಡೈವರ್ಟ್ ಆಗಿ ಹೋಗ್ಬಿಡುತ್ತೆ. ಇದು ನಿಜವಾಗಿಯೂ ಹಾಗಾಗಿದೆಯಾ? ಹಾಗಾಗಿಲ್ಲ ಅನ್ನೋದನ್ನ ರಾಜೀನಾಮೆ ನಿವೃತ್ತಿ ಕೊಟ್ಬಿಡ್ತೀನಿ ರಾಜಕೀಯಕ್ಕೆ ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ದೊಡ್ಡ ಸವಾಲು ಹಾಕ್ತಾ ಇದ್ದಾರೆ. ನಿಜವಾಗಿ ಏನಾಗಿದೆ, ಏನ್ ಮಾತಾಡಿದ್ದಾರೆ ನೋಡಿ. ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್. ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದ ಜೆಡಿಎಸ್. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ತೀವ್ರ ರಾಜಕೀಯ ತಿರುವು ಪಡ್ಕೊಂಡಿದೆ. ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಬಂಧನ ಆಗಿಲ್ಲ. ಕಾಂಗ್ರೆಸ್ ಜೆಡಿಎಸ್ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ನಿನ್ನೆಯಷ್ಟೇ ಬಿಜೆಪಿ ಮುಖಂಡ ದೇವರಾಜೇಗೌಡ ಡಿಕೆಶಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಈ ಬೆನ್ನಲ್ಲೇ ಇಂದು ಜೆಡಿಎಸ್ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ರಾಜಗೋಪಾಲ್ ತೋಟದಿಂದ ಸಂತ್ರಸ್ತೆ ರಕ್ಷಿಸಿಲ್ಲ, ಇದು ಸಾಬೀತಾದ್ರೆ ರಾಜಕೀಯ ನಿವೃತ್ತಿ. ಸರ್ಕಾರಕ್ಕೆ ಸಾರಾ ಮಹೇಶ್ ಸವಾಲ್. ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ಜೆಡಿಎಸ್ ನಾಯಕರು ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಂತ್ರಸ್ತೆಯನ್ನ ರಾಜಗೋಪಾಲ್ ತೋಟದಿಂದ ರಕ್ಷಿಸಿಲ್ಲ, ಹುಣಸೂರಿನ ಕರಿಗೌಡ ರಸ್ತೆಯಲ್ಲಿ ರಕ್ಷಿಸಲಾಗಿದೆ. ಇದು ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಮಾಜಿ ಶಾಸಕ ಸಾರಾ ಮಹೇಶ್ ಸವಾಲ್ ಹಾಕಿದ್ದಾರೆ. ಎಸ್ಐಟಿ ಕೆಲ ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದು ನಮ್ಮ ನಾಯಕರನ್ನ ಹೆದರಿಸುವ ಕೆಲಸ ಆಗ್ತಾ ಇದೆ ಅಂತ ಕೂಡ ಆರೋಪಿಸಿದ್ದಾರೆ. ರೇವಣ್ಣ ರವರ ಆಪ್ತ ಆಗಿದ್ದಂತ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು. ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂಥ ಅಲ್ಲವರಿದ್ದಂತ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ? ನನಗಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರ್ನ ಕರಿಗೌಡ ಸ್ಟ್ರೀಟ್ ನಲ್ಲಿ ಪವಿತ್ರ ಹರೀಶ್ ರವರ ಈ ಅಮ್ಮ ಅವರ ಸಂಬಂಧಿ ಅವ್ರ ಮನೇಲಿ ಇದ್ದಂತವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಎಸ್ಐಟಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ಸ್ವಾಗತ ಮಾಡ್ತಾ ಇದ್ವಿ. ಆದ್ರೆ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ತಿಕನ ವಿದೇಶಕ್ಕೆ ಕಳುಹಿಸಿದ್ದು ಕಾಂಗ್ರೆಸ್. ಡಿಕೆ ಅಪ್ಪಣೆ ಮೇರೆಗೆ ಪೆನ್ ಡ್ರೈವ್ ಹಂಚಲಾಗಿತ್ತ. ನ್ಯಾಯಾಂಗ ತನಿಖೆಗೆ ಜಿಟಿ ದೇವೇಗೌಡ ಆಗ್ರಹ. ಇನ್ನು ಪ್ರಜ್ವಲ್ ಮಾಜಿ ಕಾರ್ ಡ್ರೈವರ್ ಅನ್ನ ವಿದೇಶಕ್ಕೆ ಕಳುಹಿಸಿದ್ದು ಕಾಂಗ್ರೆಸ್ ಅಂತ ಜಿಟಿ ದೇವೇಗೌಡ ಆರೋಪಿಸಿದ್ದಾರೆ. ಡಿಕೆಶಿ ಅಪ್ಪಣೆ ಪಡೆದು ಕಾರ್ತಿಕ್ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಾನೆ. ಯಾರನ್ನು ಬಂಧಿಸಬೇಕು, ಯಾರನ್ನ A1 A2 ಮಾಡಬೇಕು ಅಂತ ಸಿಎಂ ಡಿಸಿಎಂ ನಿರ್ದೇಶನ ಮಾಡ್ತಿದ್ದಾರೆ. ಹಾಲಿ ನ್ಯಾಯಾಧೀಶರ ಮೂಲಕ ತನಿಖೆ ಆಗಬೇಕು ಅಂತ ಜಿಟಿಡಿ ಆಗ್ರಹಿಸಿದ್ದಾರೆ. ಅದ ತನಿಖೆ ಮಾಡ್ಲಿಕ್ಕೆ SITಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡ್ಬೇಕು, ಯಾರನ್ನ A1 ಮಾಡ್ಬೇಕು, ಯಾರನ್ನ A2 ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ CBI ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದ್ದನ್ನ ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನ ಅವ್ರು ಹೇಳಿರೋದ್ರಿಂದ CBI ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಅನ್ನೋ ಭಾವನೆ ಇದೆ. ನ್ಯಾಯಾಂಗ ತನಿಖೆ ಕೊಡಿ, ನ್ಯಾಯಾಧೀಶರು ಮುಂದೆನೆ ನಡೀಲಿ, ಒಟ್ನಲ್ಲಿ ಪೆನ್ ಡ್ರೈವ್ ಪ್ರಕರಣಕ್ಕೆ ದಿನಕ್ಕೊಂದು ವಿಚಾರಗಳು, ಹೊಸ ವಿಚಾರಗಳು ಹೊರಬರ್ತಾನೆ ಇದೆ. ಇತ್ತ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ನಾಯಕರು ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗಲಿದೆ ಅನ್ನೋದನ್ನ ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಒಂದ್ ಕಡೆಗೆ ಅವ್ರು ಹೇಳ್ತಾ ಇರುವಂತದ್ದು ರಾಜಗೋಪಾಲ್ ಅವರ ತೋಟದಲ್ಲಿ ಸಂತ್ರಸ್ತೆ ರಕ್ಷಣೆ ಆಗಿಲ್ಲ ಅನ್ನುವಂಥದ್ದೇ ಆದ್ರೆ ಅದಕ್ಕೂ ಅವ್ರ ಹತ್ರ ದಾಖಲೆ ಏನಾದ್ರೂ ಇದೆಯಾ? ಬೇರೆ ಇನ್ಯಾವುದೋ ಜಾಗದಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿಯ ಸಂತ್ರಸ್ತೆ ಸಿಕ್ಕಿದ್ದಾರೆ ಅನ್ನುವಂಥ ಆರೋಪವನ್ನು ಸಾರಾ ಮಹೇಶ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೇನಾದ್ರೂ ದಾಖಲೆ ಇದೆಯಾ? ಈ ಬಗ್ಗೆ ಜೆಡಿಎಸ್ ನಾಯಕರು ಏನ್ ಹೇಳ್ತಾ ಇದ್ದಾರೆ? ಜೆಡಿಎಸ್ ನಾಯಕರು ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರನ್ನ ಸಾರಾ ಮಹೇಶ್ ಬಹಳ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ನಲ್ಲಿ ಮಾತನಾಡ್ತಾ ಇರುವಂಥದ್ದು, ಆ ಮಹಿಳೆ ರಾಜಗೋಪಾಲ್ ಅವರ ತೋಟದಲ್ಲಿ ಇರಲಿಲ್ಲ, ರಾಜಗೋಪಾಲ್ ಅವರ ತೋಟದಿಂದ ಆ ಸಂತ್ರಸ್ತ ಮಹಿಳೆಯ ರಕ್ಷಣೆ ಆಗಿಲ್ಲ, ಅದರ ಬದಲು ಹುಣಸೂರಿನಲ್ಲಿರುವಂಥ ಅವರ ಸಂಬಂಧಿಯ ಮನೆಯಲ್ಲಿ ಆ ಮನೆಯಿಂದ ಆ ಮಹಿಳೆಯನ್ನ SIT ಪೊಲೀಸರು ಕರೆದುಕೊಂಡು ಹೋಗಿರುವಂಥದ್ದು. ಅಲ್ಲಿಗೆ ಇದು ಕಿಡ್ನಾಪ್ ಅಲ್ಲ ಅನ್ನುವಂಥದ್ದು ಸಾರಾ ಮಹೇಶ್ವರ ಒಟ್ಟಾರೆ ಮಾತಿನ ತಾತ್ಪರ್ಯ. ಅಲ್ಲಿಗೆ ಕಿಡ್ನಾಪ್ ಮಾಡಿ ಯಾರೋ ರಾಜಗೋಪಾಲ್ ಅವರ ತೋಟಕ್ಕೆ ಕರ್ಕೊಂಡು ಹೋಗಿದ್ರು ಆ ಥರದ್ದು ಏನಿದೆ, ಆ ಥರದ್ದು ಯಾವುದೂ ಕೂಡ ಇಲ್ಲ. ಇದು ಕಿಡ್ನಾಪೇ ಅಲ್ಲ, ಆ ಮಹಿಳೆ ಅವರ ಸಂಬಂಧಿಯ ಮನೆಯಲ್ಲಿದ್ದರು, ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇದು ಹೆಂಗೆ ಕಿಡ್ನಾಪ್ ಅನ್ನುವಂಥದ್ದು ಸಾರಾ ಮಹೇಶ್ವರ ಪ್ರಶ್ನೆ. ಆದರೆ ಈ ಕ್ಷಣದವರೆಗೂ ಕೂಡ ಅಧಿಕೃತವಾಗಿ SIT ಪೊಲೀಸರು ಇಂಥದ್ದೇ ಕಡೆಯಿಂದ ನಾವು ಆ ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಿದ್ದೇವೆ ಅಂತ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ. ನಾವು ಕೂಡ ಮೊನ್ನೆ ರಾಜಗೋಪಾಲ್ ಅವರ ತೋಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಕಾರ್ಮಿಕರು ಹೇಳ್ತಾ ಇದ್ದಂಥದ್ದು ಇಲ್ಲಿಂದನೇ ಅವ್ರನ್ನ ಕರ್ಕೊಂಡು ಹೋದ್ರು ಅಂತ. ಅಲ್ಲಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದನ್ನ ಫೈನಲ್ ಆಗಿ SIT ಅವರು ಅಧಿಕೃತವಾಗಿ ತಿಳಿಸ್ಬೇಕಾಗುತ್ತೆ. ಸದ್ಯಕ್ಕೆ
ಸಾರಾ ಮಹೇಶ್ ಅವರ ವಾದ ಇಷ್ಟೇ, ಇದು ಕಿಡ್ನಾಪ್ ಥರದ ಕೇಸಲ್ಲ. ಆಕೆ ಸಂತ್ರಸ್ತೆ ತನ್ನ ಸಂಬಂಧಿಯ ಮನೆಯಲ್ಲಿದ್ದರು, ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಸಾರಾ ಮಹೇಶ್ ಅವರ ವಾದ. ಅರುಣ್. ಓಕೆ, ಕೆ ಬಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.